ನಮ್ಮ ತೋಟದಲ್ಲೇ ಬೆಳೆದಿರೋ ಅಂಥದ್ದು ಏನೇನು ತೊಗೊಬಂದಿದ್ದೀನಿ ಅಂತ ತೋರಿಸ್ತೀನಿ. ನಾನು ಫಸ್ಟು ಮೆಣಸಿನ್ಕಾಯಿ ತುಂಬ ಫ್ರೆಶ್ ಆಗಿತ್ತು, ಇದು ತೋಟದಲ್ಲೇ ಬೆಳೆದಿರೋದು. ಆ್ಯಂಡ್ ಬಾಳೆಹಣ್ಣು ಎಲ್ಲ ಫ್ರೂಟ್ಸನ್ನು ತುಂಬ ಯೂಸ್ ಮಾಡ್ತೀವಿ, ಸಖತ್ ಫ್ರೆಶ್ ಆಗಿತ್ತು. ಇದು ಮನೆಯದೇ ನೋಡಿ, ಕೆಲವು ಸಲ ಇಲ್ಲ ಅಂದಾಗ ಟೌನಿಂದ ತರ್ತೀವಿ ಮಾರ್ಕೆಟಿಂದ, ಬಟ್ ಇಷ್ಟೊಂದು ಫ್ರೆಶ್ ಆಗಿರಲ್ಲ. ಆ್ಯಂಡ್ ಇದು ಬಂದು ಬಸಳೆ ಸೊಪ್ಪು, ಇದು ಕೂಡ ಮನೆಯದೇ. ಏನೇನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಎಲ್ಲ ಮನೆಯಲ್ಲೇ ಬೆಳೆದಿರೋ 15 days ಒನ್ಸ್ ತೊಗೊಬರ್ತೀವಿ ಇದೆ. ಆ್ಯಂಡ್ ಪುದೀನ ಇದು ಅಷ್ಟೇ, ಎಲ್ಲನೂ ಅಷ್ಟು ಫ್ರೆಶ್ ಆಗಿರುತ್ತೆ. ನನಗೆ ಇಲ್ಲಿ ಇಷ್ಟೊಂದು ಫ್ರೆಶ್ ಆಗಿ ನೋಡಿ ಮಾರ್ಕೆಟಲ್ಲಿ ಹೋಗಿ ನೋಡಿದಾಗ ತೊಗೊಳಕ್ಕೆ ಎಷ್ಟು ಇಷ್ಟ ಆಗಲ್ಲ. ಆ್ಯಂಡ್ ತೊಂಡೆಕಾಯಿ, ಆಮೇಲೆ ಶುಂಠಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಫ್ರೆಶ್ ಆಗಿದೆ. ತೊಂಡೆಕಾಯಿಗಳು ಪಲ್ಯ ಮಾಡ್ಬೋದು, ಸಾಂಬಾರು ಮಾಡ್ಬೋದು. ಆ್ಯಂಡ್ ಸೀಬೆಕಾಯಿ ಇದು ಅಷ್ಟೇ ಮನೆಯಲ್ಲಿ ಎಷ್ಟು ಫ್ರೆಶ್ ಆಗಿದೆ ನೋಡಿ. ಆ್ಯಂಡ್ ಇದು ಬಂದ್ಬಿಟ್ಟು ಪಲಾವ್ ಎಲೆ, ಮಸಾಲಗಳಿಗೆ ಯೂಸ್ ಮಾಡ್ತೀವಿ. ಆ್ಯಂಡ್ ಪಲಾವ್ಗೆ ಕೊಬ್ಬರಿ, ಆಮೇಲೆ ನಾಟಿ ಮೊಟ್ಟೆ, ಇದು ಮುಂಚೆಯಿಂದ ತರ್ತೀವಿ, ಸಿಗ್ತಾ ಇರಲಿಲ್ಲ, ರೀಸೆಂಟಾಗಿ ಸ್ಟಾರ್ಟ್ ಮಾಡಿದೆ ತರೋಕ್ಕೆ. ಆ್ಯಂಡ್ ಇದು ಬಂದ್ಬಿಟ್ಟು ಕರಿಬೇವು, ಇದು ಕೂಡ ಮನೆಯದೇ, ನಮ್ಮ ಮನೆಯದೇ ತಂದು ಯೂಸ್ ಮಾಡೋದು. ಇದು ಕಂಬಳಿ ಹಣ್ಣು ಅಂತೀವಿ, ಮಲ್ಬೆರಿ. ಸೊ ಇದು ತುಂಬ ಚಿಕ್ಕದ್ರಲ್ಲಿ ತುಂಬ ತಿಂತಿದ್ವಿ, ಇವಾಗಷ್ಟು ಸಿಗಲ್ಲ, ಎಲ್ಲೋ ಸ್ವಲ್ಪ ಸಿಕ್ಕಿತ್ತು. ಇದು ಪಪ್ಪಾಯಿ, ನಮ್ಮ ಊರಿಂದ ತೊಗೊಬಂದಿದೆ ಕೂರ್ಗಿಂದ. ಇದು ಮತ್ತು ಸಪೋಟ ಎರಡೂ ಎಷ್ಟು ಫ್ರೆಶ್ ಆಗಿತ್ತು ಅಂತಂದರೆ, ಎಷ್ಟೊಂದು 15 days ಇಟ್ಟು ಏನಾಗಲ್ಲ, ಕೆಮಿಕಲ್ ಏನೂ ಇರಲ್ವಲ್ಲ. ಹಾಗಾಗಿ ಇದು ಬಂದು ಪಲಾವ್ ಎಲೆ, ನಮ್ಮ ತೋಟದ್ದೇನೆ, ಮಡಿಕೇರಿಯಲ್ಲಿ. ಸೊ ಈ ಸಲ ಹೋದಾಗಲೇ ಗೊತ್ತಾಯ್ತು ಇಷ್ಟೊಂದಿದೆ ಅಂತ, ಆಗ ತೊಗೊಬಂದಿದೆ. ಇದು ಪೈನಾಪಲ್,